ಧರ್ಮಸ್ಥಳಕ್ಕೆ 2 ವಿಶೇಷ ಬಸ್ಗಳಿಗೆ ಚಾಲನೆ. ಶಾಸಕ NH ಕೋನರೆಡ್ಡಿ ಅವರಿಂದ ಬಸ್ ಸೇವೆಗೆ ಚಾಲನೆ. ಧರ್ಮಸ್ಥಳಕ್ಕೆ ತೆರಳುವ ಭಕ್ತರ ಅನುಕೂಲಕ್ಕಾಗಿ ನವಲಗುಂದದಿಂದ ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ 2 ವಿಶೇಷ ಬಸ್ಗಳನ್ನು ಆರಂಭಿಸಲಾಗಿದ್ದು, ಈ ವಿಶೇಷ ಬಸ್ ಸೇವೆಗೆ ಶಾಸಕ NH ಕೋನರೆಡ್ಡಿ ಅವರು ಪೂಜೆ ಸಲ್ಲಿಸಿ ಶಾಸಕರು ಬಸ್ ಓಡಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಧರ್ಮಸ್ಥಳಕ್ಕೆ ತೆರಳುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಪ್ರಯಾಣದ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಈ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ವಿಶೇಷ ಬಸ್ ಸೇವೆ ಆರಂಭವಾಗಿರುವುದರಿಂದ ನವಲಗುಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರಿಗೆ ಅನುಕೂಲವಾಗಲಿದೆ. ಸಂದರ್ಭದಲ್ಲಿ ಶಾಸಕ NH ಕೋನರೆಡ್ಡಿ ಅವರು ಮಾತನಾಡಿದರು. ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳುವ ಭಕ್ತರಿಗೆ ಸಾರಿಗೆ ಸೌಲಭ್ಯ ಕಲ್ಪಿಸುವುದು ಅಗತ್ಯವಾಗಿದ್ದು, ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಿ ವಿಶೇಷ ಬಸ್ ಸೇವೆ ಆರಂಭಿಸಲಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಹಾಗೂ ಧರ್ಮಸ್ಥಳಕ್ಕೆ ತೆರಳುವ ಭಕ್ತರು ಉಪಸ್ಥಿತರಿದ್ದರು. ಧರ್ಮಸ್ಥಳ ಬಸ್ ಬೇಕಂತೇಳಿ ಪದೇ ಪದೇ ಕೇಳಿ ನವಲಗುಂದದ ಕ್ಷೇತ್ರದ ಜನರ ಬಹುದಿನದ ಬೇಡಿಕೆ ನವಲಗುಂದದಿಂದ ಧರ್ಮಸ್ಥಳಕ್ಕೆ ನೇರವಾಗಿ ಬಸ್ ಬಿಡಬೇಕು ಅನ್ನೋಂಥ ಬೇಡಿಕೆ ಬಹಳ ದಿವಸದಿತ್ತು. ನಾನು ಶಾಸಕನಾದ ಮೇಲೆ ಒಟ್ಟು ಈ ಡಿಪೋದಲ್ಲಿ ಇರ್ತಕ್ಕಂಥದ್ದು 85 ಬಸ್. ಆ 85 ಬಸ್ಸಲ್ಲಿ 35 ನೂತನ ಬಸ್ಗಳು. ಅದಕ್ಕೆ ಮುಖ್ಯಮಂತ್ರಿ ಇದ್ದಂಥ ಸಿದ್ದರಾಮಯ್ಯ ಸಾಹೇಬರು ಅವತ್ತಿನ ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಸಾಹೇಬರು ಬಸ್ ಖರೀದಿ ಮಾಡೋಕೆ ತೀರ್ಮಾನ ಮಾಡಿದ್ರು.
ಇವತ್ತಿನ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾರಿಗೆ ಸಚಿವರಂತ ಭೈರತಿ ಸುರೇಶ್ ಅವರು ಅತಿ ಹೆಚ್ಚು ಬಸ್ ಕೊಟ್ಟಿದ್ದು ನವಲಗುಂದಕ್ಕೆ. ಅದು ನವಲಗುಂದ ತಾಲೂಕಿಗೆ ಆಗಿರ್ಬೋದು, ಹುಬ್ಬಳ್ಳಿ 1, 2, 3 ಡಿಪೋ ಆಗಿರ್ಬೋದು, ಗದಗ ಆಗಿರ್ಬೋದು ಮತ್ತು ಧಾರವಾಡ ಆಗಿರ್ಬೋದು, ಈವನ್ ಸವದತ್ತಿ ನಮ್ಗೆಲ್ಲ ಕನೆಕ್ಷನ್ ಬರ್ತಾವ. ಇಂಥ ಹೆಚ್ಚು ಬಸ್ ಅನ್ನು ಕೊಟ್ಟಂತದ್ದು ಬಹಳ ಸಂತೋಷ. ಇದು ಕೂಡ DCMC ಅಂತೇನೋ ಡ್ರೈವರ್ ಮತ್ತು ನಿರ್ವಾಹಕರು ಅವರಿಗೆ 40 ಮಂದಿ ಪೋಸ್ಟಿಂಗ್ ನವಲಗುಂದ ಡಿಪೋ ಕೊಟ್ಟಿವಿ. ಅಂದ್ರೆ ಯಾವುದೇ ರೀತಿ ಪ್ಯಾಸೆಂಜರ್ ತೊಂದರೆ ಆಗಬಾರ್ದು ಅಂತೇಳಿ ಬಹಳ ದಿವಸದ ಬೇಡಿಕೆ. ಇವತ್ತು ಧರ್ಮಸ್ಥಳಕ್ಕೆ ಬಸ್ ಬಿಟ್ಟೇವಲ್ಲ, ನಾವು ಎಲ್ಲರೂ ಏನ್ ಬೇಡ್ಕೋತೀವಿ ಈ ಕಡೆ ಭಾಗದಾಗ ಏನಂದ್ರೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಧರ್ಮಸ್ಥಳಕ್ಕೆ ಹೋಗಿ ಹಾನಿ ಮಾಡೋ ನಡೆ ಅಂತೀವಿ. ನಾವು ತಪ್ಪು ಮಾಡಿದ್ರೆ ತಪ್ಪು ಮಾಡದೇ ಇದ್ರೆ ಅವಾಗ ಅಂತ ಪುಣ್ಯ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ನವಲಗುಂದದಿಂದ ನೂತನವಾಗಿ ಇವತ್ತೇನು ಬಸ್ ಪ್ರಾರಂಭ ಮಾಡ್ತಿದ್ವಿ, ಬಹಳ ಸಂತೋಷದ ವಿಷಯ. ನನಗಂತೂ ಬಹಳ ಹೆಮ್ಮೆ ಇದೆ. ನಮ್ಮ ಕ್ಷೇತ್ರದ ಜನರು ಹೋಗಿ ತಾಯಂದ್ರು ಹೋಗಿ ಇವತ್ತು ದರ್ಶನ ಮಾಡ್ಕೊಂಡ್ ಬರ್ಬೋದು. ಅದೇ ರೀತಿಯಾಗಿ ಎಲ್ಲ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಎಲ್ಲ ಹಿರಿಯರು ಹೋಗಿ ಅದಕ್ಕೆ ಇದನ್ನ ಮಾಡ್ಕೊಂಡ್ ಬರ್ಬೋದು. ಆ ದರ್ಶನ ಪಡೆದ್ರೆ ಒಳ್ಳೇದಾಗತ್ತಂತ ಏನು ಪ್ರತೀತಿ ಇದೆ. ಇವತ್ತು ಯಮನೂರು ಜಾತ್ರೆಗೆ ಹೆಚ್ಚಿನ ಬಸ್ ಓಡಿಸ್ತೀವಿ, ಬನಶಂಕರಿ ಜಾತ್ರೆಗೆ ಬಸ್ ಹೆಚ್ಚು ಓಡಿಸ್ತೀವಿ, ಯಲ್ಲಮ್ಮನ ಇದಕ್ಕೆ ಗುಡ್ಡಕ್ಕೆ ಇಲ್ಲಿಂದ ಹೆಚ್ಚು ಬಸ್ ಓಡಿಸ್ತೀವಿ. ನವಲಗುಂದ ಇದೆ ಒಂದು ಸೆಂಟ್ರಲ್ ಪಾಯಿಂಟ್, ಅದಕ್ಕೆ ಇಲ್ಲಿ ಹೆಚ್ಚು ಓಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಹೊಸ ವ್ಯವಸ್ಥೆಯನ್ನು ತರ್ತೀವಿ. ಇನ್ನೂ 40 ಹೊಸ ಬಸ್ಗಳನ್ನು ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೆ ಇದ್ರ ಸದುಪಯೋಗ ಇವತ್ತೇನು ಬಸ್ ಬಿಟ್ಟೇವಲ್ಲ ಆ ಸದುಪಯೋಗನ ಈ ಕ್ಷೇತ್ರದ ಜನ ಪಡಿಬೇಕು. ಮತ್ತೆ ಮುಂದೆ ಹುಬ್ಬಳ್ಳಿಯವ್ರ ಹತ್ತಾರ, ಕಾರವಾರದವ್ರ ಹತ್ತಾರ ಯಾರಾದ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗಕ್ಕೆ ಇದು ಒಳ್ಳೆ ಒಂದು ಸುಸಂಧಿ ಅಂತ ಹೇಳಿಕೆ ಬಯಸ್ತಾರೆ. ಆಧಾರ್ ಕಾರ್ಡ್ ಆಗುತ್ತೆ. ಎಲ್ಲ ಹೆಣ್ಮಕ್ಳು ಹೋಗ್ಬೇಕು, ಇದು ಹೋಗ್ಬೋದು. ಅದು ಸಾಯಂಕಾಲ 7:15 ಬಿಡ್ತೈತಿ. 7:15 ಬಿಟ್ಟು ಅಲ್ಲಿ 6:30 ಮುಡ್ತೈತಿ. ಧರ್ಮಸ್ಥಳಕ್ಕೆ ಮುಡ್ತೈತಿ. ಇದೊಂದು ಒಳ್ಳೆ ಇದು. ನಮ್ಮ ನವಲಗುಂದದಿಂದ ಬಸ್ ಹತ್ಕೊಂಡು ಹೋಗಿ ನಮ್ಗೊಂದು ಪ್ರೀತಿ, ಆ ವ್ಯವಸ್ಥೆ ಭಾವನೆ ಭಕ್ತರಲ್ಲಿ ಬರ್ತೈತಿ. ಅದಕ್ಕೆ ಹೆಚ್ಚಿನ ಜನ ಪ್ರಯಾಣ ಮಾಡ್ಲಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಬಹಳ ಗೌರವದಿಂದ ಆ ಪುಣ್ಯ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಬಸ್ ಅನ್ನ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದೆ. ಶಕ್ತಿ ಯೋಜನೆ ಘೋಷಣೆ ಅದಕ್ಕೆ ಪೂರಕವಾಗಿ ಅಥೆಂಟಿಕ್ ಬೈಕ್ ನಮ್ಗೆ ಬೇಕಾಗಿರೋದು. ಒಂದು ದಿವಸಕ್ಕೆ ಎಷ್ಟು ಬಸ್ ಬಿಡ್ತೀರಿ ಇಲ್ಲಿ 2 ಬಸ್ ಇದೆ. 2 ಬಸ್ ಇದೆ. ಒಂದು ಬಸ್ ಅಲ್ಲಿ ಇರ್ತದೆ, ಒಂದು ಬಸ್ ಇಲ್ಲಿ ಇರ್ತದೆ. ಒಂದು ಬಸ್ ಬಿಡ್ತೀರಿ? ಎಷ್ಟು ಗಂಟೆಗೆ ಬಿಡ್ತೀರಿ? 7:15 ಬಿಡ್ತೇವೆ. 7:15 ಇಲ್ಲಿಂದ ಬಿಡುತ್ತೆ. ಎಷ್ಟು ಗಂಟೆ ರೀಚ್ ಆಗುತ್ತೆ? ಬೆಳಗ್ಗೆ ಮರುದಿವಸ ಬೆಳಗ್ಗೆ 6:30 ಧರ್ಮಸ್ಥಳ ಮುಟ್ತದೆ. 6:30 ಧರ್ಮಸ್ಥಳ ಮುಟ್ಟುತ್ತೆ. ಅಲ್ಲಿ ನೂತನವಾಗಿ 2 ಬಸ್ ಬಂದಿದಾವೆ ನಿಮ್ಗೆ? ಹೌದೌದು, 2 ಹೊಸ ಬಸ್ ಬಂದಿದಾವೆ. 2 ಬಸ್ ಬಂದಿದಾವೆ. ಎಷ್ಟು ಗಂಟೆ? 7:15 ಇಲ್ಲಿಂದ ಬಿಡ್ತೇವೆ. ಇಲ್ಲಿ ಬಿಡ್ತದೆ. ಅಲ್ಲಿ ಮರುದಿವಸ ಬೆಳಗ್ಗೆ 6:30 ಧರ್ಮಸ್ಥಳಕ್ಕೆ ಮುಟ್ತದೆ. ಆಮೇಲೆ ಸರ್ ಆ ಬಸ್ಸಿನ ಬಗ್ಗೆ ಏನೋ ಮಾಹಿತಿ ಹೇಳಿ. ಧರ್ಮಸ್ಥಳದಿಂದ ಮತ್ತೆ ಆ ಬಸ್ ರಾತ್ರಿ ಮತ್ತೆ ಅಲ್ಲಿ 8 ಗಂಟೆಗೆ ಬಿಡುತ್ತದೆ. ಇಲ್ಲಿ ಮರುದಿವಸ ಬೆಳಗ್ಗೆ 7:15 ಬರ್ತದೆ. ಇಲ್ಲಿಂದ ನವಲಗುಂದ ನೇರವಾಗಿ ಬಸ್ ಸಂಪರ್ಕ ಇರಲಿಲ್ಲ. ಈ ಕಡೆ ಸಾರ್ವಜನಿಕರು ಹುಬ್ಬಳ್ಳಿಗೆ ಹೋಗಿ ಅಲ್ಲಿಂದ ಧರ್ಮಸ್ಥಳಕ್ಕೆ, ಉಡುಪಿ, ಮಣಿಪಾಲ ಕಡೆ ಬಹಳಷ್ಟು ಜನ ವಿದ್ಯಾಭ್ಯಾಸಕ್ಕೆ, ಪ್ರವಾಸಕ್ಕೆ, ದೇವರ ದರ್ಶನಕ್ಕೆ ಹೋಗ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ನಾವು ಇಲ್ಲೇನು ನಮ್ಮ ಕ್ಷೇತ್ರಗಳಲ್ಲಿ ಸವದತ್ತಿ ಯಲ್ಲಮ್ಮ ಆಗಿರ್ಬೋದು, ಬನಶಂಕರಿ ಆಗಿರ್ಬೋದು, ಯಮನೂರು ಜಾತ್ರೆಗೆ ಸಾರ್ವಜನಿಕರ ಭಕ್ತಾದಿಗಳ ಮೇರೆಗೆ ಕೊಟ್ಟಿದ್ವಿ ನಾವು. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ಬಹಳಷ್ಟು ಬೇಡಿಕೆ ಬಂದಿತ್ತು. ಇಲ್ಲಿಂದ ಧರ್ಮಸ್ಥಳಕ್ಕೆ ನೇರ ಸವಾರಿ ಮಾಡಿದರೆ ಒಳ್ಳೇದಾಗ್ತದೆ ಅಂತಕ್ಕಂಥ ಆ ಒಂದು ಸಾರ್ವಜನಿಕ ಬೇಡಿಕೆಯನ್ನ ನಾವು ಪರಿಗಣನೆ ಮಾಡಿಕೊಂಡು ಇವತ್ತು 2 ನೂತನ ಬಸ್ಗಳನ್ನ ಇಲ್ಲಿಂದ ನವಲಗುಂದ ಘಟಕದಿಂದ ಪ್ರಾರಂಭ ಮಾಡಿದ್ದೇವೆ. ಹೌದು, ಇಲ್ಲಿಂದ ನವಲಗುಂದ ಧರ್ಮಸ್ಥಳಕ್ಕೆ ಒಬ್ಬರಿಗೆ 640 ರೂಪಾಯಿ ಪ್ರಯಾಣ ದರ ಆಗ್ತದೆ. ಈ ಬಸ್ಗಳಿಗೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಇದೆ. ಶಕ್ತಿ ಯೋಜನೆ ಇದೆ. ಪ್ರಯಾಣಕ್ಕೆ ಅವಕಾಶ ಇದೆ.